ಹಲೋ ಸ್ನೇಹಿತರೆ, ನಮಸ್ತೆ. ಮತ್ತೊಂದು ಹೊಸ ಪ್ರೊಫೈಲ್ ಬಂದಿದೆ ಇವತ್ತು. ಇವರು ಬಂದುಬಿಟ್ಟು ಅಶ್ವಿನಿ ಅಂತ ಕಳಿಸಿದ್ದಾರೆ ಸ್ನೇಹಿತರೆ. ಇದು ಯಾವ ಊರಿಂದ ಬಂದಿದೆ ಅಂತಂದರೆ ಸಿರಿಸಿಗಿ ಎಂಬ ಒಂದು ಊರಿನಿಂದ ಈ ಒಂದು ಪ್ರೊಫೈಲ್ ಬಂದಿರತಕ್ಕಂಥದ್ದು. ಸ್ನೇಹಿತರೆ, ಇವರ ವಯಸ್ಸು ಬಂದು 32 ವರ್ಷ ಪ್ರಾರಂಭ ಆಗಿರ್ತಕ್ಕಂಥದ್ದು. ಯಾರ್ದು? ಈ ಒಂದು ಅಶ್ವಿನಿ ಅವ್ರದ್ದು. ಒಂದು ಪುಟ್ಟದಾಗಿರ್ತಕ್ಕಂಥ ಕುಟುಂಬ, ಒಂದು ಸಣ್ಣದಾಗಿರ್ತಕ್ಕಂಥ ಸಂಸಾರ ನಮ್ಮದಾಗಿದೆ. ಸೊ ಇದರಲ್ಲಿ ಯಾರೂ ಕೂಡ ಬೇರೆ ಆಗಿಲ್ಲ, ಒಂದು ಜಗಳ ಕೂಡ ಆಗಿಲ್ಲ, ಏನೂ ಕೂಡ ಆಗಿಲ್ಲ. ಇಂಥ ಒಂದು ಕುಟುಂಬದಕ್ಕೆ ನಮ್ಮ ಒಬ್ಬ ಮನೆಯ ಅಳಿಯನ ರೀತಿ ನನ್ನನ್ನು ಮದುವೆ ಆಗುವಂಥ ಹುಡುಗ ಬೇಕು ಅಂತ ಹೇಳಿರ್ತಾರೆ. ಸ್ನೇಹಿತರೆ, ಅಶ್ವಿನಿ ಅವರು ಏನು ತೀರ್ಮಾನ ಮಾಡಿರ್ತಾರೆ ಅಂತಂದರೆ, ಪ್ರಸ್ತುತ ಇವರೊಂದು ತಂದೆ ತಾಯಿಯವರು ಹುಡುಕಿದಂಥ ಹುಡುಗನ್ನ ಮದುವೆ ಆಗಬೇಕು ಆ್ಯಕ್ಚುಲಿ ನೋಡಿದ್ರೆ. ಆದರೆ ಅವ್ರಿಗೆ ಸ್ವಲ್ಪ ವಯಸ್ಸಾಗಿದೆ, ಕರೆಕ್ಟಾಗಿ ಹುಡುಗ ಹುಡುಕಲ್ಲ ಅವರು ಅಂತ ಇವ್ರು ತೀರ್ಮಾನ ಮಾಡಿಬಿಟ್ಟು ನನ್ನ ಹುಡುಗನನ್ನು ನಾನೇ ಹುಡ್ಕೊಳ್ತೀನಿ ಅಂತ ಅವರ ಮನೆಯಲ್ಲಿ ಪ್ರಾಮಿಸ್ ಮಾಡಿಬಿಟ್ಟು ಇವರು ತಮ್ಮ ಪ್ರೊಫೈಲ್ ರೆಸ್ಯೂಮ್ನ ನಮಗೆ ಕಳಿಸಿರ್ತಕ್ಕಂಥದ್ದು. ಯಾರು? ಅಶ್ವಿನಿ ಅವರು. ವಯಸ್ಸು 32 ಆಗಿದ್ದರೂ ಕೂಡ ಮದುವೆ ಆಗದೇ ಇರಲು ಕಾರಣ ಇವರ ಒಂದು ಫ್ಯಾಮ್ಲಿಯಲ್ಲಿ ಯಾರೂ ಕೂಡ ಇದುವರೆಗೂ ಬೇರೆ ಆಗಿಲ್ಲ. ಅಂತಂದರೆ ಇವಾಗ ಒಂದು ತುಂಬ ಕುಟುಂಬ ಇದೆ ಅಂತ ತಿಳ್ಕೊಳ್ಳಿ, ಒಂದು 8 ಜನ. ಸೊ ಇದರಲ್ಲಿ ಒಬ್ಬರು ಬೇರೆ ಆಗಬೇಕು ಅಂತಂದರೆ ತುಂಬ ಕಷ್ಟ ಸ್ನೇಹಿತರೆ. ಹಾಗಾಗಿಯೇ ಇವರ ತಂದೆ ತಾಯಿಯವರು ಇವ್ರನ್ನ ಎಲ್ಲೂ ಕೂಡ ಬಿಟ್ಟವರಲ್ಲ, ಒಂದು ರಿಲೇಟಿವ್ ಅಂತ ಮನೆಗೂ ಕೂಡ ಬಿಟ್ಟವರಲ್ಲ. ಸಡನ್ನಾಗಿ ಮದುವೆ ಮಾಡಿಬಿಟ್ಟು ಕಳಿಸ್ಬೇಕು ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಆದರೂ ಕೂಡ ಇವಾಗ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೊ ಹೆಂಗೋ ತಯಾರಿನ ಮಾಡಿಕೊಂಡು ಇವ್ರನ್ನ ಮದುವೆ ಆಗೋದಕ್ಕೆ ತೀರ್ಮಾನ ಮಾಡಿಸಿರ್ತಾರೆ. ಅಂದರೆ ಇವರು ಒಪ್ಕೊಳ್ತಿರ್ಲಿಲ್ಲ ಅಶ್ವಿನಿ ಅವರು, ಇಷ್ಟು ಬೇಗ ಬೇಡ ಅಂತ. ಸೊ ಒತ್ತಾಯ ಮಾಡಿಬಿಟ್ಟೆ ಇವಾಗ ನಿಮಗೆ ಒಂದು ಫ್ರೀಡಮ್ನ ಕೊಡ್ತೀನಿ, ನಿನ್ನ ಹುಡುಗನ ನೀನು ಹುಡ್ಕೋ, ಒಳ್ಳೆಯ ಒಬ್ಬ ವರನ ಹುಡುಕು ಅಂತ ಅವ್ರಿಗೆ ಪರ್ಮಿಷನ್ನ ಕೊಟ್ಟಿರ್ತಾರೆ ಇವರ ತಂದೆ ತಾಯಿಯವರು. ಆ್ಯಂಡ್ ಸ್ನೇಹಿತರೆ, ಅಶ್ವಿನಿ ಅವರು ನೋಡೋದು ಕೂಡ ಚೆನ್ನಾಗಿದ್ದಾರೆ. ಅವರು ಒಂದು ಫೋಟೋನ ನಿಮಗೆ ಡೈರೆಕ್ಟಾಗಿ ನಾನು ಕಳಿಸ್ತೀನಿ ಅಂತ ಅವರು ಹೇಳಿದ್ದಾರೆ ಸ್ನೇಹಿತರೆ. ಇವಾಗ ಅವ್ರು ಕಳಿಸಿದರೆ ಸುಮ್ಮನೆ ಪ್ರಾಬ್ಲಮ್ ಆಗ್ಬೋದು. ಸೊ ಬೈ ಚಾನ್ಸ್ ಎಲ್ಲರೂ ಕೂಡ ನೋಡಿ ನನ್ನ ಬಗ್ಗೆ ಏನಾದರೂ ಕೂಡ ಮಾತಾಡ್ತಾರೆ, ಆಪಾದನೆಯನ್ನು ಮಾಡ್ತಾರೆ. ಆ ಒಂದು ನಿಟ್ಟಿನಿಂದ ನನ್ನ ಫೋಟೋನ ನಾನು ಕಳಿಸ್ತಿಲ್ಲ. ಸೊ ಪ್ರಸ್ತುತ ನನ್ನ ಒಂದು ಡೀಟೇಲ್ಸ್ಗಳನ್ನು ನೋಡಿ ನಿಮಗೆ ಇಷ್ಟ ಆಗಿದೆ, ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ತೀರ್ಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿದ್ದರೆ ನನ್ನನ್ನು ಡೈರೆಕ್ಟಾಗಿ ಕಾಲ್ ಮಾಡಿ, ನಾನೇ ನನ್ನ ಪಿಕ್ ಸಮೇತ ವೀಡಿಯೋ ಕಾಲ್ ಕೂಡ ಮಾಡ್ತೀನಿ ಅಂತ ಇವರು ಹೇಳಿದ್ದಾರೆ. ಯಾರು? ಅಶ್ವಿನಿ ಅವರು. ಸ್ನೇಹಿತರೆ, ಒಂದು ಪುಟ್ಟದಾಗಿರ್ತಕ್ಕಂಥ ಸಂಸಾರ ಅಂತ ಮೊದಲೇ ನಾನು ಹೇಳಿದೆ. ಈ ಒಂದು ಪುಟ್ಟದಾಗಿರ್ತಕ್ಕಂಥ ಸಂಸಾರದಲ್ಲಿ 5 ಜನ ಸದಸ್ಯರು ಒಳಗೊಂಡಿರ್ತಾರೆ. ಆ್ಯಂಡ್ ಒಬ್ಬ ಚಿಕ್ಕದಾಗಿರ್ತಕ್ಕಂಥ ತಮ್ಮ ಒಬ್ಬ ಇರ್ತಾರೆ ಸ್ನೇಹಿತರೆ. ಅವನು ಬಂದ್ಬಿಟ್ಟು ಇವಾಗ SSLC ಓದಿರ್ತಕ್ಕಂಥದ್ದು. ಆ್ಯಂಡ್ ಇವಾಗ ಹುಡುಗನ ಒಂದು ವಿಚಾರಕ್ಕೆ ಬರೋಣ. ಏನಿಲ್ಲ, ಹುಡುಗ ಪ್ರಸ್ತುತ ಒಂದು ಜಾಬ್ ಕೆಲಸ ಇರಬೇಕು. ತಿಂಗಳಿಗೆ 15,000ದಿಂದ 20,000ವರೆಗೂ ಸ್ಯಾಲ್ರಿ ಕೂಡ ಪಡಿತಿರಬೇಕು ಅಂತ ಹೇಳಿರ್ತಾರೆ. ಸೊ ಎಲ್ಲವನ್ನು ನೋಡಿಬಿಟ್ಟೆ ಒಂದು ಹುಡುಗಿಗೆ ಹುಡುಗರು ಕೊಡ್ತಾರೆ ಅಲ್ವಾ ಸ್ನೇಹಿತರೆ. ಪ್ರಸ್ತುತ ಇವಾಗ ನೋಡ್ಕೊಳ್ಳಿ, ಒಂದು ಜಾಬ್ ಇಲ್ಲ, ಆಸ್ತಿ ಇದೆ ಅಂತಂದರೆ ಆಸ್ತಿ ಮಾರ್ಕೊಂಡು ಹೆಣ್ಮಕ್ಳನ್ನ ಮತ್ತು ಸಂಸಾರನ ಸಾಗಿಸೋಕ್ಕಾಗುತ್ತಾ? ಆಗಲ್ಲ. ಒಂದು ದುಡಿಮೆ ಇದೆ, ಒಂದು ಜಾಬ್ ಇದೆ ಅಂತಂದರೆ ಅದನ್ನು ನಂಬಿಬಿಟ್ಟು ಒಂದು ಮಗಳನ್ನು ಕೊಡ್ತಕ್ಕಂಥದ್ದು ಈಗಿನ ಒಂದು ತಂದೆ ತಾಯಿಯವರ ಕನಸಾಗಿದೆ ಸ್ನೇಹಿತರೆ. ಸೊ 15,000 ಇರಲಿ, ಒಟ್ಟಿನಲ್ಲಿ ಜಾಬ್ ಮಾಡುವಂಥ ಒಂದು ಕೆಪಾಸಿಟಿ ಹೆಂಗಾದ್ರೂ ಮಾಡಿಬಿಟ್ಟು ನನ್ನ ಕುಟುಂಬನ, ನನ್ನ ಸಂಸಾರನ ನಾನು ನೋಡ್ಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಆ ಒಂದು ಬಿಲೀವ್ನೆಸ್ ನಿಮ್ಮ ಹತ್ರ ಇದ್ಬಿಟ್ಟು ನಮಗೆ ನಾನು ಇದ್ದೀನಿ ಅಂತ ಒಂದು ಬೆಂಬಲವನ್ನು ನಮಗೆ ಕೊಟ್ಟಿದ್ದರೆ, ಧೈರ್ಯವನ್ನು ನಮಗೆ ಕೊಟ್ಟರೆ ಅಷ್ಟೇ ಸಾಕು ಅಂತ ಅಶ್ವಿನಿ ಅವರು ಹೇಳಿದ್ದಾರೆ ಗೆಳೆಯರೆ. ಆ್ಯಂಡ್ ಹುಡುಗನು ಕೂಡ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರಲಿ, ನನ್ನಷ್ಟು ಮ್ಯಾಚ್ ಆಗಬೇಕಲ್ವ, ಹಾಗಾಗಿ ಚೆನ್ನಾಗಿರಬೇಕು ಅಂತ ಹೇಳಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಜನ ಪೂರ್ಣ ಬ್ಲ್ಯಾಕ್ ಕಲರ್ ಇರ್ತಾರೆ ಸ್ನೇಹಿತರೆ. ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಬ್ಲ್ಯಾಕ್ ಕಲರ್ ಇದ್ದರೂ ಕೂಡ. ಬಟ್ ಡ್ರೆಸ್ಸಿಂಗ್ನೆಸ್ನಲ್ಲಿ ಆ ಒಂದು ಬ್ಲ್ಯಾಕ್ ಕಲರ್ ಹೋಗಿಸ್ಬೇಕು, ಆ ರೀತಿ ಡ್ರೆಸ್ಸಿಂಗ್ನೆಸ್ನ ಮೇಂಟೈನ್ ಮಾಡಬೇಕು ಅಂತ ಇವರ ಒಂದು ಡೀಟೇಲ್ಸಲ್ಲಿ ಕಳಿಸಿದ್ದಾರೆ. ಆ್ಯಂಡ್ ಅಶ್ವಿನಿ ಅವರು ಮಲ್ಕೊಳ್ಳುವಂಥ ಒಂದು ಬೆಡ್ರೂಮು ಇವಾಗ ಅವರು ಮತ್ತು ಅವರ ಒಂದು ಚಿಕ್ಕದಾಗಿರ್ತಕ್ಕಂಥ ತಮ್ಮ ಮಲ್ಕೊಳ್ತಿದ್ರು, ಇವಾಗ ಒಬ್ಬರೇ ಮಲ್ಕೊಳ್ತಾರೆ. ರಾತ್ರಿ ಎಲ್ಲ ತುಂಬ ಬೋರ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೋಡ್ಕೊಳ್ಳಿ, ಈ ಒಂದು ನಂಬರ್ಗೂ ಕೂಡ ನೀವು ಕಾಲ್ ಮಾಡ್ಬೋದು. 9591339441 ಈ ನಂಬರ್ಗೂ ಕೂಡ ನೀವು ಕಾಲ್ ಮಾಡ್ಬೋದು. ಸೊ ಇಲ್ಲಪ್ಪ ಅಂತಂದರೆ ಅವ್ರಿಗೆ ನಿಮ್ಮ ಒಂದು ರೆಸ್ಯೂಮ್ನ ಡೈರೆಕ್ಟಾಗಿ ಕಳಿಸ್ಬೋದು. 39591@gmail.comಗೆ ನಿಮ್ಮ ಒಂದು ರೆಸ್ಯೂಮ್ನ ಕಳಿಸಿದರೆ ಸಾಕು, ಅವರೇ ನಿಮಗೆ ಡೈರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳ್ತಾ ನಾನು ಮತ್ತೆ ಹೊಸ ಪ್ರೊಫೈಲಕ್ಕೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.